ಮಿತ್ರ ನಮಸ್ಕಾರ. ONOS ಅನ್ನುವಂಥ ಪದವನ್ನು ಕೇಳಿದ್ರ? ಈ ಸುದ್ದಿ ಮಿಸ್ ಆಗಿರ್ಬೇಕಲ್ಲ. ನರೇಂದ್ರ ಮೋದಿ ಒನ್ ನೇಷನ್ ಒನ್ ಎಲೆಕ್ಷನ್, ಒನ್ ನೇಷನ್ ಒನ್ ರೇಷನ್ ಕಾರ್ಡ್, ಒನ್ ನೇಷನ್ ಒನ್ ಗ್ರಿಡ್ ಅನ್ನುವಂಥದ್ದನ್ನೆಲ್ಲ ಮಾತಾಡ್ತಾ ಇವತ್ತು ನಮ್ಗೆಲ್ರಿಗೂ ಗೊತ್ತೇ ಆಗದಂತೆ ಇದ್ರ ಬಗ್ಗೆ ತುಂಬಾ ಚರ್ಚೆಯೂ ಮಾಡದಂತೆ ಏಕಾಏಕಿ ಹೊಸದೊಂದು ಯೋಜನೆಯನ್ನು ತಗೊಂಡು ಬಂದಿದ್ದಾರೆ. ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಅಂತ. ಏನಿದು ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಅಂತಂದ್ರೆ, ಈ ONOS ಅಡಿಯಲ್ಲಿ ಜಾಗತಿಕ ಮಟ್ಟದ ವಿಶ್ವದಾದ್ಯಂತ ಇರುವ 13,000 ಜರ್ನಲ್ಗಳನ್ನ 6,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಂದಿನ 3 ವರ್ಷಗಳಿಗೆ ಈ ದೇಶದ ಸುಮಾರು 2 ಕೋಟಿ ಸಂಶೋಧಕರು, ಪ್ರೊಫೆಸರ್ಗಳು, ಆನಂತರ ವಿದ್ಯಾರ್ಥಿಗಳಿಗೆ ಸಿಗುವಂತೆ ನರೇಂದ್ರ ಮೋದಿ ಈ ಯೋಜನೆಯನ್ನ ಜೋಡಿಸಿಕೊಂಡಿದ್ದಾರೆ. ಇಸಂಟ್ ಇಟ್ ಇಂಟ್ರೆಸ್ಟಿಂಗ್? ಏನಿದು ಅಂತ ಕೇಳೋದಾದ್ರೆ, ಅನುಸಂಧಾನ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಮೂಲಕ ಈ ದೇಶದ ಟೈರ್ 2 ಟೈರ್ 3 ಸಿಟಿಗಳಿಗೂ, ಅಂದ್ರೆ ಬರೀ ಬೆಂಗಳೂರು, ಮುಂಬೈ, ಡೆಲ್ಲಿ, ಚೆನ್ನೈ ಈ ತರದ ಜಾಗಗಳಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲದೆ ಟೈರ್ 2 ಟೈರ್ 3 ನಮ್ಮ ಹುಬ್ಬಳ್ಳಿಯಲ್ಲಿ, ನಮ್ಮ ಕಲಬುರಗಿಯಲ್ಲಿ, ನಮ್ಮ ಬೀದರ್ನಲ್ಲಿರುವಂತಹ ರಿಸರ್ಚ್ ವಿದ್ಯಾರ್ಥಿಗಳಿಗೂ ಕೂಡ ಈ ಜರ್ನಲ್ಗಳು ಸಿಗುವಂತೆ ನರೇಂದ್ರ ಮೋದಿ ಸೈಲೆಂಟ್ ಆಗಿ ಒಂದು ಕೆಲಸ ಮಾಡಿಬಿಟ್ಟಿದ್ದಾರೆ. ನಾವೆಲ್ಲರೂ ಸಂವಿಧಾನ ಬದಲಾವಣೆಯ ಚರ್ಚೆಯನ್ನ ತೀವ್ರವಾಗಿ ನಡೆಸ್ತಾ ಇರುವಾಗ, ಸುಳ್ಳು ಆರೋಪಗಳನ್ನ ಎಲ್ಲರೂ ಮಾಡ್ತಾ ಇರುವಾಗ, ನರೇಂದ್ರ ಮೋದಿ ಅಕ್ಷರಶಃ ಪ್ರಜಾಪ್ರಭುತ್ವದ ನೀತಿಯನ್ನ ಮೆರೆದಿದ್ದಾರೆ. ಏನು ಪ್ರಜಾಪ್ರಭುತ್ವ ಅಂತಂದ್ರೆ, ಪ್ರಜೆಗಳು ನಡೆಸುವಂತ, ಪ್ರಜೆಗಳಿಗಾಗಿ ಮತ್ತು ಪ್ರಜೆಗಳಿಂದ ನಡೆಸುವಂತ ಸರ್ಕಾರವನ್ನ ಪ್ರಜಾಪ್ರಭುತ್ವ ಅಂತ ಕರೆಯೋದಾದ್ರೆ, ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅವನ ಜಾತಿ ಮತ ಪಂಥಗಳನ್ನ ಮೀರಿ, ಅವನತ್ರ ಎಷ್ಟು ದುಡ್ಡಿದೆ ಅನ್ನೋದನ್ನು ಮೀರಿ ಈ ಇಂಟರ್ನ್ಯಾಷನಲ್ ಜರ್ನಲ್ಗಳಿಗೆ ಪ್ರತಿಯೊಬ್ಬರೂ ಕೂಡ ಅವ್ರಿಗೆ ಅವಕಾಶ ಸಿಗುವಂತೆ ಮಾಡೋ ಪ್ರಯತ್ನ ಇದು. ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ಜಗತ್ನಲ್ಲಿ ಈ ರಿಸರ್ಚರ್ಸ್ ಇದಾರಲ್ಲ, ತುಂಬಾ ದೊಡ್ಡ ದೊಡ್ಡ ರಿಸರ್ಚ್ ಗಳನ್ನು ಮಾಡ್ತಾರಲ್ಲ, ಇವರೆಲ್ಲರದು ಕೂಡ ಕೆಲವು ಪತ್ರಿಕೆಗಳಲ್ಲಿ ಬರುತ್ತೆ. ಅವುಗಳನ್ನ ರಿಸರ್ಚ್ ಪೇಪರ್, ರಿಸರ್ಚ್ ಜರ್ನಲ್ಸ್ ಅಂತ ಕರೀತಾರೆ. ಈ ಜರ್ನಲ್ ಗಳನ್ನ ಜಗತ್ನಲ್ಲಿ ಒಂದು 5-6 ಪಬ್ಲಿಷರ್ಗಳು ಮಾತ್ರ ಮಾಡ್ತಾರೆ. ಅವ್ರು ಪಬ್ಲಿಷಿಂಗ್ ಮಾಡೋದಕ್ಕೆ ಬಹಳ ಬೇಡಿಕೆ ಇದೆ. ಅದು ಎಲ್ಸೆವಿಯರ್ ಇರಬಹುದು, ಸ್ಪ್ರಿಂಗರ್ ಇರಬಹುದು, ನೇಚರ್ ಇರಬಹುದು, ಟೇಲರ್ ಅಂಡ್ ಫ್ರಾನ್ಸಿಸ್ ಇರಬಹುದು. ಇವರೆಲ್ಲರೂ ಕೂಡ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಪಬ್ಲಿಷರ್ಗಳು. ಮಿತ್ರ, ಎಷ್ಟು ದೊಡ್ಡ ಪಬ್ಲಿಷರ್ಗಳು ಅಂತಂದ್ರೆ, ನಾನು ಎಲ್ಸೆವಿಯರ್ ಅಂತ ಹೇಳಿದ್ನಲ್ಲ, 2023 ಇವ್ರದೊಂದೇ ಪಬ್ಲಿಕೇಶನ್ ಹೆಚ್ಚು ಕಡಿಮೆ $3.8 ಬಿಲಿಯನ್, ಆಲ್ಮೋಸ್ಟ್ $4 ಬಿಲಿಯನ್ ವಹಿವಾಟು ಮಾಡ್ತಂತೆ. 30,000 ಕೋಟಿ ರೂಪಾಯಿ. ಅದರಲ್ಲಿ 40% ಪ್ರಾಫಿಟ್ ಇತ್ತಂತೆ. 6 ಜನ ಪಬ್ಲಿಷರ್ಗಳು ಈ ತರದ ರಿಸರ್ಚ್ ಜರ್ನಲ್ಗಳನ್ನ ಪಬ್ಲಿಷ್ ಮಾಡೋರು ಸೇರ್ಕೊಂಡು ಕಳೆದ 1 ವರ್ಷದಲ್ಲಿ 2023 ಸುಮಾರು $10 ಬಿಲಿಯನ್, ಅಂದ್ರೆ 80,000 ಕೋಟಿ ರೂಪಾಯಿನ ಅವರು ಮಾರ್ಕೆಟ್ ಇಂದ ತೆಗೆದಿದ್ದಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ದುಡ್ಡು ಇದರೊಳಗಿದೆ. ಆದ್ರೆ ಇವೆಲ್ಲವೂ ಹೇಗೆ ಅಂತಂದ್ರೆ, ಯಾರಿಗೆ ದುಡ್ಡಿದೆಯೋ ಅವರಿಗೆ ಮಾತ್ರ ಸಿಗುವಂತೆ ಮಾಡುವಂತ ಪ್ರಕ್ರಿಯೆ. ಇದನ್ನೇ ಬ್ರಾಹ್ಮಣ್ಯ ಅಂತ ಕರಿಬಹುದು ಅಂತ ನಾವು ಹೇಳ್ತಿದ್ವಲ್ಲ. ಹಿಂದೆ ಒಂದು ಕಾಲದಲ್ಲಿ ಬ್ರಾಹ್ಮಣರು ತಮ್ಮ ಜ್ಞಾನವನ್ನ ಯಾರಿಗೂ ಸಿಗದಂತೆ ಬಚ್ಚಿಡ್ತಿದ್ರು ಜಾತಿಯ ಆಧಾರದ ಮೇಲೆ ಅಂತ. ಅದನ್ನು ನೀವು ಬ್ರಾಹ್ಮಣ್ಯ ಅಂತ ಕರೆಯೋದಾದ್ರೆ ಇದು ಕೂಡ ಬ್ರಾಹ್ಮಣ್ಯವೇ. ಇವತ್ತು ಇವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಯಾರ ಹತ್ರ ದುಡ್ಡಿದೆಯೋ ಅವರಿಗೆ ಮಾತ್ರ ಜರ್ನಲ್ ಅಂತ ಹೇಳ್ತಿದ್ದಾರೆ. ಈ ಕಾರಣಕ್ಕೆ ತುಂಬಾ ದೊಡ್ಡ ಗಲಾಟೆ ನಡೀತು. ಆರಾನ್ ಸ್ವಾಡ್ಸ್ ಅಂತ ಒಬ್ಬ ತರುಣ ಇದ್ದ, ಅವನೊಬ್ಬ ಪ್ರೋಗ್ರಾಮರ್. ಅವನಿಗೆ ಯಾವಾಗ ತನಗೆ ಈ ತರದ ರಿಸರ್ಚ್ ಪೇಪರ್ಗಳು ಸಿಕ್ತಿಲ್ಲ ಅಂತ ಆಯ್ತು, ಅವನಿಗೆ ಬಹಳ ಕೋಪ ಬಂತು, ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ ಅಂತ. ಅವನು JSTOR ಅನ್ನುವಂತ ಒಂದು ಪ್ಲಾಟ್ಫಾರ್ಮ್ ಇಂದ ಇವುಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡು ಒಂದು ದೊಡ್ಡ ಪ್ರತಿಭಟನೆ ಮಾಡಿದ ಇವರುಗಳ ವಿರುದ್ಧ. ಕೊನೆಗೆ 2013 ಅವನ ಅಕಾಲ ಮೃತ್ಯುವಾದಾಗ ಇಡೀ ಜಗತ್ನಲ್ಲಿ ದೊಡ್ಡ ಗಲಾಟೆ ಆಯಿತು. ಅಮೆರಿಕಾದಲ್ಲಿ ಈ ಪಬ್ಲಿಷರ್ಗಳ ಮೇಲೆ ಕೇಸ್ ಆಯಿತು, ಯುರೋಪ್ ನಲ್ಲಿ ಕೇಸ್ ಹಾಕಲಾಯಿತು, ಚೈನಾ ಕೂಡ ಇದನ್ನು ವಿರೋಧಿಸುವಂತ ಪ್ರಯತ್ನ ಮಾಡಿತು. ಏನೆಲ್ಲ ಪ್ರಯತ್ನಗಳು ನಡೆದು ಯುರೋಪ್ ಅಂತೂ ಎಂತ ಕೆಲಸ ಮಾಡಿತು ಅಂತಂದ್ರೆ, ಪ್ಲಾನ್ ಎಸ್ ಅಂತ ಒಂದು ಪ್ಲಾನ್ ಅನ್ನು ತಗೊಂಡು ಬಂದು ಯಾವ್ಯಾವ ರಿಸರ್ಚ್ ಗಳಿಗೆ ಟ್ಯಾಕ್ಸ್ ಪೇಯರ್ ನ ದುಡ್ಡು ಯೂಸ್ ಮಾಡಿದ್ದೀರೋ ಅದು ಈ ತರದ ರಿಸರ್ಚ್ ಪೇಪರ್ಗಳಲ್ಲಿ ಅಷ್ಟೇ ಅಲ್ಲದೆ ಓಪನ್ ಸೋರ್ಸ್ ಅಲ್ಲೂ ಇರಬೇಕು ಅಂತ ಕಡ್ಡಾಯ ಮಾಡ್ಲಿಕ್ಕೆ ಹೋಯ್ತು. ಈ 6 ಜನ ರಿಸರ್ಚ್ ಪೇಪರ್ಗಳವರು ಗಲಾಟೆ ಮಾಡಿದ್ರು. ಸಹಜವಾಗಿ ಅವ್ರ ಜೊತೆ ಇರುವಂತ ಅಸೋಸಿಯೇಟ್ ಆಗಿರುವಂತ ರಿಸರ್ಚ್ ಮಾಡುವಂತವರು ಕೂಡ ಗಲಾಟೆ ಮಾಡ್ತಾರೆ, ಅವರಿಗೂ ಕೂಡ ಕೋಪ ಬರುತ್ತೆ. ಸೊ ಈ ತರದ ಅನೇಕ ಘಟನೆಗಳು ನಡೆದ ನಂತರ ಇವೆಲ್ಲವೂ ಅಲ್ಲಿಗೆ ಸ್ಟಾಪ್ ಆಗಿತ್ತು. ಆದ್ರೆ ನರೇಂದ್ರ ಮೋದಿ ಒಂದು ಮಾಸ್ಟರ್ ಸ್ಟ್ರೋಕ್ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಗೊತ್ತಾ? ಈ ಎಲ್ಲ ಪಬ್ಲಿಷರ್ಗಳ ಜೊತೆ ನರೇಂದ್ರ ಮೋದಿ ಒಂದು ಸಂಧಾನ ಮಾಡ್ಕೊಂಡಿದ್ದಾರೆ. ಅದ್ರ ಮೂಲಕ ನಾವು ಒಂದು ದೇಶದ ಕಡೆಯಿಂದ ನಿಮಗೆ ಸಬ್ಸ್ಕ್ರಿಪ್ಷನ್ ಕೊಟ್ಬಿಡ್ತೀವಿ, ಆನಂತರ ನೀವು ಮತ್ತೆ ಯಾರ ಹತ್ರನೂ ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳೋಂಗಿಲ್ಲ. ಈ ದೇಶ ಯಾರಿಗೆ ಪಾಸ್ವರ್ಡ್ ID ಕೊಡುತ್ತೋ ಅವ್ರು ತೆಗೆದುಕೊಳ್ಳೋ ತರ ಮಾಡಬೇಕು ಅಂತ ಒಂದು ಮಾಸ್ಟರ್ ಸ್ಟ್ರೋಕ್ ಮಾಡಿದ್ದಾರೆ. ಇದು ನರೇಂದ್ರ ಮೋದಿನೇ ಮೊದಲು ಮಾಡಿದ್ದಾರೆ ಅಂತಂದ್ರೆ ಇಲ್ಲ, ಇನ್ನೂ ಕೆಲವು ದೇಶಗಳು ಮಾಡಿವೆ. ಆದ್ರೆ ಅವರು ಏಕಕಾಲಕ್ಕೆ ಎಲ್ಲ ಪಬ್ಲಿಷರ್ಗಳ ಜೊತೆ ಮಾತುಕತೆ ನಡೆಸಿದ್ದಿಲ್ಲ. ಆಯಾ ಕಾಲಕ್ಕೆ ಒಂದೊಂದು ಪಬ್ಲಿಷರ್ ಜೊತೆ ಮಾತುಕತೆ ಹಾಕೊಂಡಿದ್ದಾರೆ. ಆದ್ರೆ ನರೇಂದ್ರ ಮೋದಿ ಮಾತ್ರ ಅಷ್ಟು ಪಬ್ಲಿಷರ್ಗಳ ಜೊತೆ ಮಾತನಾಡಿಕೊಂಡು ಹೆಚ್ಚು ಕಡಿಮೆ 13,000 ಜರ್ನಲ್ಗಳು ಭಾರತಕ್ಕೆ ಬರುವಂತೆ ಮಾಡಿದ್ದಾರೆ. ಮುಂದಿನ 3 ವರ್ಷಗಳಲ್ಲಿ 6,000 ಕೋಟಿ
ಕೋಟಿ ರೂಪಾಯಿಯ ವೆಚ್ಚ ಇದು. ಆದ್ರೆ ಒಂದು ಸಂತೋಷದ ಸಂಗತಿ ಏನು ಅಂತಂದ್ರೆ, ಈ ದೇಶದ ಒಬ್ಬ ಸಾಮಾನ್ಯ ರಿಸರ್ಚರ್ ಕೂಡ ತಾನು ತನ್ನ ಯೂನಿವರ್ಸಿಟಿಯಲ್ಲಿ ಕೂತ್ಕೊಂಡು ಅದನ್ನ ಓಪನ್ ಮಾಡಿಕೊಂಡು ತಾನು ಸರ್ಕಾರಕ್ಕೆ ತಾನು ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡು ತಾನು ಓಪನ್ ಮಾಡಿಕೊಂಡು ಅದನ್ನು ನೋಡಬಲ್ಲಂತ ಒಂದು ವಾತಾವರಣ ಕ್ರಿಯೇಟ್ ಮಾಡಿದಾರಲ್ಲ. ನನ್ಗನ್ಸುತ್ತೆ ಇದು ಭಾರತದ ಜ್ಞಾನ ಕ್ರಾಂತಿ ಆಗ್ಬೋದಾಗಿರುವಂತ ಎಲ್ಲ ಲಕ್ಷಣಗಳನ್ನು ತೋರಿಸ್ತಾ ಇವೆ. ಭಾರತೀಯ ತರುಣರು ರಿಸರ್ಚ್ ಜರ್ನಲ್ಗಳಲ್ಲಿ ತಮ್ಮ ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡೋದು ಬಹಳ ಕಡಿಮೆ ಅಂತಾರಲ್ಲ, ಇಲ್ಲಿಂದ ಆಚೆಗೆ ಒಂದು ದಶಕದ ನಂತರ ನೋಡಿ ಭಾರತ ಯಾವ ಲೆವೆಲ್ ಅಲ್ಲಿ ಇರುತ್ತೆ ಅಂತ. ನರೇಂದ್ರ ಮೋದಿ ಒಂದು ಅದ್ಭುತವಾದ ಕೆಲಸ ಮಾಡಿದ್ದಾರೆ. ನಾವು ಯಾವಾಗ ಏನಾದ್ರೂ ತಪ್ಪಾದಾಗ ಕೂಗಾಡ್ತೀವಿ, ಅರ್ಚಾಡ್ತಿರ್ತೀವಲ್ಲ, ಹಾಗೆ ಒಂದು ಅದ್ಭುತವಾದ ಕೆಲಸ ಮಾಡಿದಾಗ ಒಂದು ಸೆಲ್ಯೂಟ್ ಅನ್ನ ಕೊಡಬೇಕಾಗಿದೆ. ONOS ಅನ್ನುವಂತ ಈ ಯೋಜನೆ ಸಕ್ಸಸ್ಫುಲ್ ಆಗ್ಲಿ, ಭಾರತಕ್ಕೆ ಶಕ್ತಿ ತುಂಬಲಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ನಮಸ್ಕಾರ.